ದೇಶ ನಮ್ಗೇನು ಕೊಡ್ತೋ? ಸರಿಯಾಗಿ ಹೇಳ್ದ ನೋಡು. ಬರೀ ಬಡತನ. ನಾವು ಅಮೆರಿಕ ಅಥವಾ ಬೇರೆ ದೇಶದಲ್ಲಿ ಹುಟ್ಟಿದಿದ್ರೆ ಈ ಗತಿನೇ ಬರ್ತಿರ್ಲಿಲ್ಲ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾನೇ ಇದ್ದಾರೆ. ಬರೀ ದರಿದ್ರನೇ ತುಂಬಿರೋ ದೇಶ. ಅದಕ್ಕೆ ನಾವೀ ಬಡತನದಲ್ಲೇ ಸಾಯ್ತಾ ಇದ್ದೀವಿ. ಈ ದೇಶ ನಮ್ಗೇನು ಕೊಟ್ಟಿದೆ? ಕರೆಕ್ಟಾಗಿ ಹೇಳ್ದ ನೋಡು. ಬರೀ ಬಡತನನೇ ತುಂಬಿರೋ ಈ ದೇಶ. ಯಾರಪ್ಪ ಈ ದೇಶದ ಬಗ್ಗೆ ಹಗುರವಾಗ ಮಾತಾಡೋರು? ಈ ದೇಶದ ಗಾಳಿ ಸೇವಿಸಿ, ಈ ದೇಶದ ಅನ್ನ ತಿಂದು, ಈ ದೇಶನೇ ನೀವು ದೂಷಿಸ್ತಾ ಇದ್ದೀರಲ್ಲ. ನಿಮಗೇನು 4 kg ಆಗೋದಿಲ್ವ? ನಿಮ್ಗೇನು ಮಾನ ಮರ್ಯಾದೆ ಇಲ್ವೇ ನಿಮಗೆ? ಅಲೋ, ಅದನ್ನೆಲ್ಲ ಕೇಳಾಗ ನೀನಾರಪ್ಪ? ನಾನೊಬ್ಬ ಈ ದೇಶದ ಪ್ರಜೆ. ನಾನು ಮಾತಾಡೋಕೆ ಹಕ್ಕಿದೆ ನನಗೆ. ಸರಿ ಸರಿ, ಈ ದೇಶ ನಿನಗೇನು ಕೊಟ್ಟಿದೆ ಹೇಳು. ನೀನು ಕೂಡ ಫುಟ್ಪಾತ್ನಲ್ಲೇ ಮಲಗಿದೀಯಾ, ಅದ್ ನೋಡ್ಕೊಂಡು ಮಾತಾಡು. ದೇಶ ನನಗೇನು ಕೊಡ್ತು ಅಂತ ಕೇಳ್ತಾ ಇದೆಯಲ್ಲ, ಅಂತ ದೇಶದಲ್ಲಿ ನನಗೆ ಒಂದು ಸ್ಥಾನಮಾನ ಕೊಟ್ಟಿದೆ. ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸರಿ ಬಿಡ್ರಪ್ಪ, ಈ ದೇಶ ನಮ್ಗೇನು ಕೊಡ್ತು ಅಂತ ಕೇಳ್ತಾ ಇದ್ದೀರಲ್ಲ. ಸರಿ, ಈ ದೇಶಕ್ಕೆ ನೀವೇನು ಕೊಡುಗೆ ಕೊಟ್ಟಿದ್ದೀರಾ ಹೇಳಿ? ಕೊಡುಗೆನಾ? ನಾನಾ 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 ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ. ಎದ್ದೇಳೋ, ರಾತ್ರಿ 12 ಆದ್ರೂ ಬರೋದಿಲ್ಲ, ಬೆಳಗ್ಗೆ 9 ಆದ್ರೂ ಎದ್ದೇಳೋದಿಲ್ಲ. ನನ್ನನ್ನಾದ್ರೆ 5 ಗಂಟೆಗೆ ಎಬ್ಬಿಸ್ತೀರಾ, ಇವನನ್ನಾದ್ರೆ 9 ಆದ್ರೂ ಎಬ್ಬಿಸಲ್ಲ. ಎದ್ದೇಳೋ, ಕಾಫಿ ಕುಡಿ. ಎದ್ದೇಳೋ, ಕಾಫಿ ಕುಡಿ. ಏನಮ್ಮ ನಿನ್ ಬೆಳಬೆಳಗ್ಲೆ ಒಳ್ಳೆ ಗೋಳು. ಇಪ್ಪತ್ನಾಲ್ಕು ಗಂಟೆ ಯಾವಾಗ್ಲೂ ಮೊಬೈಲು 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 ಮೊಬೈಲು. ನೋಡು, ಆ ಮಗು ಎಷ್ಟು ಚೆನ್ನಾಗಿ ಓದ್ಕೊಂತ ಇದೆ. ನೀನಿದೆಯಾ ಬರೀ ನಿದ್ದೆ ನಿದ್ದೆ ಮೊಬೈಲು. ಹಾಯ್ ಸರ್. ಹಾಯ್. ಹಾಯ್ ಸರ್. ಹಲೋ ಸರ್. ನಡೀರಿ ಸರ್, ವಾಕ್ ಮಾಡ್ಕೊಂಡು ಹೋಗೋಣ. ನಡೀರಿ ಸರ್. ಏನು ಸರ್, ತುಂಬ ದಿನದಿಂದ ಕಾಣಿಸ್ಲಿಲ್ಲ? ಹಾಂ ಹೌದು ಸರ್, ಸ್ವಲ್ಪ ರೆಸ್ಟ್ನಲ್ಲಿದ್ದೆ. ಯಾಕೆ ಸರ್, ಏನಾಯಿತು? ಹಾಂ ಸರ್, ಸ್ವಲ್ಪ ಪೆಟ್ಟಾಯಿತು. ಯಾಕೆ ಸರ್? ಬಾರ್ಡರ್ನಲ್ಲಿ ಗುಂಡಿನ ಚಕಮಕಿ ಆಯಿತು, ಸ್ವಲ್ಪ ಪೆಟ್ಟಾಗಿತ್ತು, ರೆಸ್ಟ್ನಲ್ಲಿದ್ದೆ. ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ. ಅಲ್ಲ ಸರ್, ಮಿಲ್ಟ್ರಿ ಅಂದರೆ ತುಂಬ ಕಷ್ಟ ಅಲ್ವಾ? ಮಿಲ್ಟ್ರಿಗೆ ಹೋಗೋ ಬದಲು ಇಲ್ಲೇ ಏನಾದರೂ ಕೆಲಸ ನೋಡಿಕೊಂಡು ಲೈಫ್ ಸೆಟ್ಲ್ ಮಾಡ್ಕೋಬೋದಿತ್ತಲ್ವಾ? ಮಿಲ್ಟ್ರಿ ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ? ಅದು ಕಷ್ಟಪಟ್ಕೊಂಡು ಮಾಡೋದಲ್ಲ, ನಮ್ಮ ದೇಶಕ್ಕೋಸ್ಕರ ಇಷ್ಟಪಟ್ಕೊಂಡು ಮಾಡೋ ಕೆಲಸ ಅದು. ಸರ್ ಹಾಗಲ್ಲ ಅದು. ಒಂದ್ಸರಿ ಬಾರ್ಡರ್ಗೆ ಬಂದು ನೋಡಿ, ಗೊತ್ತಾಗುತ್ತೆ. ಮಿಲ್ಟ್ರಿ ಅಂದ್ರೇನು, ಮಿಲ್ಟ್ರಿ ಪವರ್ ಅಂದ್ರೇನು ಅಂತ ಗೊತ್ತಾಗುತ್ತೆ. ಸಾರಿ ಸರ್, ಆವತ್ತು ಬಾರ್ಡರ್ನಲ್ಲಿ ಏನಾಯಿತು ತಿಳಿಸಿ ಸರ್ ಪ್ಲೀಸ್. ಅವತ್ತು ಫೋರ್ಸ್ನಲ್ಲಿ ಬೆಟಾಲಿಯನ್ನಲ್ಲಿ ಇಬ್ಬಿಬ್ಬರನ್ನ ಗ್ರೂಪ್ ಮಾಡಿ ನನ್ನ ಮತ್ತೆ ನನ್ನ ಫ್ರೆಂಡ್ನ ಜೊತೆ ಮಾಡಿ ಒಂದು ಕಡೆ ಕಳಿಸಿದ್ರು. ಆಗ
ನಿನ್ಗೇನ ಜ್ಞಾನ ಇದೆಯೇನೋ? ಯಾವಾಗ್ಲೂ ಮೊಬೈಲಲ್ಲೇ ಇರ್ತೀಯ. ಥೂ, ಯಾವಾಗ್ಲೂ ಮೊಬೈಲಲ್ಲೇ ಮುಳುಗಿರ್ತೀಯಪ್ಪ. ಏನೊಂದು ಕೆಲ್ಸನೂ ಮಾಡೋದಿಲ್ಲ ನೀನು, ಬರೀ ಮೊಬೈಲು ಮೊಬೈಲು ಮೊಬೈಲು. ಏನಮ್ಮ ನಿಂದು? ಅಲ್ಲ ಕಣೋ, ಯಾವಾಗ್ಲೂ ಮೊಬೈಲಲ್ಲೇ ಮುಳುಗೋಗ್ತೀಯಲ್ಲ, ಅದೇನಾದ್ರೂ ನಿಂಗೆ ಊಟ ಕೊಡುತ್ತೇನೋ? ಏನಾರ ಕೆಲ್ಸ ಹುಡುಕೋಬೋದಲ್ಲ? ಇವಾಗೇನ್ ಜೀವನಕ್ಕೇನ್ ಕಷ್ಟ ಆಗಿದ್ಯಾ? ಕೈ ತುಂಬಾ ದುಡ್ಡು ಕೊಡ್ತಿಲ್ವಾ? ನೀನ್ ಕೆಲ್ಸನೇ ಮಾಡ್ತಿಲ್ಲ, ದುಡ್ಡು ಹೆಂಗೆ ಬರುತ್ತೆ ಕೊಡಕ್ಕೆ ನಿಂಗೆ? ನಿನ್ಗೆ ಯಾಕಮ್ಮ ಅದೆಲ್ಲ? ನನ್ಗೆ ಹೆಂಗೋ ಬರುತ್ತೆ, ನೀನ್ ಅದನ್ನೆಲ್ಲ ಪ್ರಶ್ನೆ ಮಾಡಬೇಡ. ನೆಮ್ಮದಿಯಾಗಿರಕ್ಕೂ ಬಿಡಲ್ಲ. ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ, ಎಷ್ಟು ಹೇಳಿದ್ರು ಅಷ್ಟೇ ಇವನಿಗೆ. ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಓಕೆ ಬಾಯ್, ನಾಳೆನಾ? ಎಷ್ಟಕ್ಕೆ ಡೀಲ್ ಆಯಿತು? ಟೀಕೆ ಬಾಯ್. ಎಷ್ಟು ಗಂಟೆಗೆ ಬರಬೇಕು? ಟೀಕೆ ಬಾಯ್, ಶುಕ್ರಿಯಾ. ಕೆಲಸ ಆದಮೇಲೆ ಕೂಡ ಯಾಕೆ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ? ಇಷ್ಟೊತ್ತಿಗೆ ಆಗಬೇಕಿತ್ತೆ, ಇನ್ನೂ ಯಾಕಾಗಿಲ್ಲ? ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ? ಛೇ, ಹಂಗಾಗಿರೋಕ್ಕೆ ಚಾನ್ಸ್ ಇಲ್ಲ ಬಿಡು. ನಾಳೆ ಅಂತ ಹೇಳಿದಾರಲ್ಲ, ನೋಡ್ಕೋಣ ಬಿಡು. ಏನ್ ಸರ್, ಇವತ್ತಿನ ಜಾಗಿಂಗ್ ಆಯ್ತಾ? ಹಾಂ ಸರ್, ಮುಗೀತು. ಬನ್ನಿ ಕುತ್ಕೊಳ್ಳೋಣ. ಸರ್, ನೀವು ಆವತ್ತು ಬಾರ್ಡರ್ ಕತೆ ಹೇಳಿದ್ರಲ್ವಾ, ಕೇಳಿ ಮೈ ಜುಮ್ಮಂತು ಸರ್. ಎಷ್ಟು ಕಷ್ಟ ಅಲ್ವಾ ಸರ್? ಹಾಂ ಹೌದು ಸರ್, ಪ್ರಾಣನೇ ಪಣಕ್ಕಿಟ್ಟು ಹೋರಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಸರ್. ನಾವು ಟೀ ಕುಡಿಯೋಕ್ಕೆ ಹೋದಾಗ ಒಂದು 7-8 ಜನ ಹುಡುಗರು ಬರ್ತಾ ಇದ್ರಲ್ಲ, ಎಲ್ಲಿ ಕಾಣಿಸ್ತಾನಿಲ್ಲ ಅವರು? ಸರ್, ಅವರಾ? ನೀವು ಅವ್ರನ್ನ ಅಬ್ಸರ್ವ್ ಮಾಡಿದ್ರಾ? ಓಹೋ, ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಂತಾಯ್ತು. ಹಾಗೇನಿಲ್ಲ ಸರ್, ಒಂದಿನ ಇವ್ರು ಏನೋ ಮಾಡ್ತಿದ್ದಾರಂತ ಅವ್ರ ಹಿಂದೆನೇ ಹೋದೆ. ಆಗ ಎಲ್ಲರೂ ಒಂದು ಕಡೆ ಸೇರಿದ್ರು. ಅವರೆಲ್ಲ ಏನೋ ಮಾಡ್ತಾಯಿದ್ರು.
ಎಲ್ಲರೂ ಸೇರಿ ಬೆಟ್ಟಕ್ಕೆ ಹೋದ್ರು. ತಾಯಿ ನಾಡಿನ ರಕ್ಷಣೆಯೂ ನಿಂದೆ, ದೇಶ ಉಳಿಸುವ ಸಾಹಸಕ್ಕೆ ನಾವು ಎಂದು ಮುಂದೆ. ತಾಯಿ ನಾಡಿನ ರಕ್ಷಣೆಯೂ ನಿಂದೆ, ದೇಶ ಉಳಿಸುವ ಸಾಹಸಕ್ಕೆ ನಾವು ಎಂದು ಮುಂದೆ. ನಂತರ ನಾನು ಸಹ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲೊಂದು ಬಿಲ್ಡಿಂಗೇ ಕಟ್ಸಿದ್ದಾರೆ ಸರ್ ಅವರು. ಅದರಲ್ಲಿ ಲ್ಯಾಬ್ ಕೂಡ ಇದೆ. ಏನ್ ಮಾಡ್ತಾ ಇದ್ರು ಅಲ್ಲಿ? ಇವಾಗ್ಲೂ ಏನಾದರೂ ಇದೆಯಾ ಬಿಲ್ಡಿಂಗ್ ಅಲ್ಲಿ? ಏನೋ ಇರ್ಬೋದನ್ಸುತ್ತೆ ಸರ್. ಯಾರಿಗೂ ಹೇಳಲ್ಲ ಅಂದರೆ? ಸರ್ ಯಾರಿಗೂ ಹೇಳಲ್ಲ ಹೇಳಿ ಸರ್. ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಸರ್. ಹೇಳಿ ಸರ್, ನಾನು ಯಾರಿಗೂ ಹೇಳೋದಿಲ್ಲ. ಆ ಟೀಮ್ನಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದ. ನಾನು ಎಷ್ಟೇ ಕೇಳಿದ್ರು ಅಲ್ಲಿ ಏನು ನಡೀತಿದೆ ಅಂತ ಅವ್ನು ನನಗೆ ಹೇಳಲಿಲ್ಲ. ಹಾಗಾದರೆ ನಿಮಗೂ ಏನು ಗೊತ್ತಾಗಲಿಲ್ವಾ? ಗೊತ್ತಾಯ್ತು ಸರ್. ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ನು ನನಗೆಲ್ಲ ಹೇಳ್ದ. ಮತ್ತೆ ಹೇಳಿ ಸರ್. ನೀವು ದೇಶಕ್ಕೋಸ್ಕರ ಪ್ರತ್ಯಕ್ಷವಾಗಿ ಹೋರಾಡ್ತಾ ಇದ್ರೆ ಅವರು ಪರೋಕ್ಷವಾಗಿ ಹೋರಾಡ್ತಿದ್ರು. ಅಂದರೆ ಅರ್ಥ ಆಗಲಿಲ್ಲ. ಅವ್ರಿಗೆ ಟೆರರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಾಗ ಅವರು ಅವ್ರ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಅದೇನು ಪ್ಲಾನ್ ಸರ್? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನಂದರೆ, ದೇಶ ಭಾಷೆಯ ಒಳಿತಿಗೆ ನಾವು ಸಿದ್ಧ, ಜೀವ ನೀಡಲು ನಾಡಿಗೆ ನಾವು ಎಂದು ಬದ್ಧ. ದೇಶ ಭಾಷೆಯ ಒಳಿತಿಗೆ ನಾವು ಸಿದ್ಧ, ಜೀವ ನೀಡಲು ನಾಡಿಗೆ ನಾವು ಎಂದು ಬದ್ಧ. ಹಾ ಹೇಳಪ್ಪ. ಹೌದಾ, ನನಗೆ ಮತ್ತೆ ಫೋನ್ ಮಾಡಪ್ಪ. ಬಾಯ್.
ಕಾಯುವುದು ನಮ್ಮ ಧ್ಯೇಯ. ದ್ರೋಹ ಮಾಡಿದರೆ ಸಹಿಸಲು ನನ್ನಿ ಹೃದಯ. ಯಾಕಮ್ಮ ಬಟ್ಟೆ ಜೋಡಿಸ್ತಿದ್ಯಾ? ಏನಮ್ಮ ಲಗೇಜ್ ಪ್ಯಾಕ್ ಮಾಡ್ತಿದ್ಯಾ? ಯಾಕಮ್ಮ ಏನಾಯ್ತು? ಯಾಕೋ ತುಂಬಾ ಮನ್ಸಿಗೆ ಬೇಜಾರಾಗಿದೆ ಕಣೋ. ಎಲ್ಲಾದ್ರೂ 4 ದಿವಸ ದೇವಸ್ಥಾನಗಳನ್ನ ಸುತ್ಕೊಬರೋಣ ಅನ್ಕೊಂಡಿದೀನಿ. ಸರಿ, ಯಾವಾಗ ಹೋಗ್ತಿದ್ಯಾ? ಯಾಕಪ್ಪ? ಯಾಕಂದ್ರೆ ನಾನು 4 ದಿನ ಊರಲ್ಲಿರಲ್ಲ, ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನೀನ್ ಯಾವತ್ತು ಹೊರಡೋದು? ನಾನು ಇವತ್ತು ರಾತ್ರಿನೇ ಹೊರಡಬೇಕು. ನೀನು ಯಾವಾಗ ಹೊರಡ್ತೀಯಾ? ಇವತ್ತೇ ಹೊರಡ್ತಾ ಇದ್ದೀನಿ. ಇವಳನ್ನು ಕರ್ಕೊಂಡು ಹೋಗ್ತೀಯಾ? ಇಲ್ಲಪ್ಪ, ಇವಳನ್ನ ನಿಮ್ಮ ಅಜ್ಜಿ ಮನೆಗೆ ಬಿಟ್ಟು ಹೋಗ್ತೀನಿ. ಸರಿ, ನಾನು ಲಗೇಜ್ ಪ್ಯಾಕ್ ಮಾಡ್ಕೊತೀನಿ, ನಾನು ಹೊರಡಬೇಕು. ಹಾಂ ಬಾಯ್. ಅಮ್ಮ, ನನ್ನ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು, ನಾನು ಬೆಳಿಗ್ಗೆ ಹೋಗ್ತೀನಿ. ಆಯ್ತು ಕಣೋ. ಅಮ್ಮ, ಹೋಗಿ ಬರ್ತೀನಿ. ಇದ್ದಂಗೆ ಇದಾನಲ್ಲ, ಅದೇ ಡ್ರೆಸ್ಸು. ಬೆಳಗ್ಗೆನೇ ಹೋಗೋಲ್ಲ ಇದ್ದಾನೆ.
ಅಮ್ಮನು ಬಾಂಬ್ ಬಿಟ್ಟಿರೋ ಬ್ಯಾಗು ಎರಡು ಒಂದೇ ಕಡೆ ಟ್ರ್ಯಾಕ್ ಆಗ್ತಿದೆಯಲ್ಲ. ಅಮ್ಮ ಅದೇ ಬಸ್ಸಲ್ಲಿ ಏನಾದ್ರು ಬರ್ತಿದಾರಾ? ಓ ಮೈ ಗಾಡ್, ಅಮ್ಮ! आपको एक बैड न्यूज है। आपका भाई युद्ध में वीर मरण हुआ है। ದ್ರೋಹ ಯಾರಿಗಾದರೂ ಒಂದೇ. ತಾಯಿಗಾಗಲಿ ತಾಯಿ ನಾಡಿಗಾಗಲಿ ದ್ರೋಹ ಬಗೆದರೆ ನಿನ್ನ ಕರಾಳ ಅಂತ್ಯ ನಿನಗೆ ಕನ್ನಡಿ ಇದ್ದಂತೆ. ಜೈ ಹಿಂದ್. ಸಾಕು.